ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ವೇದಿಕ್ ರೂಟ್ಸಲ್ಲಿ ಭಗವದ್ಗೀತೆ ಪ್ರಶ್ನೋತ್ತರಗಳನ್ನು ಕಲಿತಾ ಇದ್ದೀವಿ. ಮತ್ತು ಈ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಎಷ್ಟೊಂದು ಸಂಘ ಸಂಸ್ಥೆಗಳಲ್ಲಿ ಕ್ವಿಝನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನು ಕೇಳಿ ತುಂಬ ಸಂತೋಷ ಆಯಿತು. ಯಾಕಂದರೆ ನನ್ನ ಪ್ರಯತ್ನ ಒಂಚೂರಾದರೂ ಸಾರ್ಥಕ ಆಯಿತು ಅಂತ ಅಷ್ಟೇ. ಈಗ 6 ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೀವಿ. ಈಗ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ, ಇದರ ಪ್ರಶ್ನೋತ್ತರಗಳನ್ನು ತಿಳಿತಾ ಹೋಗೋಣ. ಮೊದಲನೇ ಪ್ರಶ್ನೆ, ಶ್ರೀಕೃಷ್ಣನು 7ನೇ ಅಧ್ಯಾಯದಲ್ಲಿ ಏನನ್ನು ಹೇಳುತ್ತಾನೆ? ಈಶ್ವರ ತತ್ವ ಮತ್ತು ಭಕ್ತಿಯನ್ನು ಹೇಳುತ್ತಾನೆ. ಮುಂದಿನ ಪ್ರಶ್ನೆ, ಬುದ್ಧಿಯ ಕಸರತ್ತಿನಿಂದ ದೇವರನ್ನು ಅರಿಯುತ್ತೇನೆ ಎಂದರೆ ಏನಾಗುತ್ತದೆ? ಉತ್ತರ, ಮೊದಲಿಗೆ ಎಲ್ಲ ಅರ್ಥವಾದಂತೆ ಕಂಡರೂ ಪದೇ ಪದೇ ಸಂದೇಹ ಬರುವುದು. ಮುಂದಿನ ಕ್ವಶನ್, ಅಂಶದೃಷ್ಟಿ ಎಂದರೇನು? ಮನುಷ್ಯ ಯಾವುದೋ ಒಂದು ದೃಷ್ಟಿಕೋನದಿಂದ ಪರಮಾತ್ಮನನ್ನು ತಿಳಿಯುತ್ತಾನೆ. ಇದನ್ನು ಅಂಶದೃಷ್ಟಿ ಅಂತ ಹೇಳ್ತಾರೆ. ಮುಂದಿನ ಕ್ವಶನ್ನು, ಪೂರ್ಣ ದೃಷ್ಟಿ ಉಳ್ಳವನು ಪರಮಾತ್ಮನನ್ನು ಹೇಗೆ ತಿಳಿಯುತ್ತಾನೆ? ಇದಕ್ಕೆ ಉತ್ತರ, ಎಲ್ಲ ದೃಷ್ಟಿಕೋನದಿಂದಲೂ ನೋಡಿರುತ್ತಾನೆ. ಹಲವಾರು ಧರ್ಮ, ಭಾವನೆ, ತತ್ವ, ಹೀಗೆ ಎಲ್ಲ ಅಂಶ ದೃಷ್ಟಿಗಳನ್ನು ತಿಳಿದು ಎಲ್ಲವೂ ಒಂದೇ ಎಂದು, ಎಲ್ಲವೂ ಪರಮಾತ್ಮನೇ ಎಂದು ತಿಳಿಯುತ್ತಾನೆ. ಮುಂದಿನ ಕ್ವಶನ್ನು, ವಿಜ್ಞಾನ ಸಹಿತ ಜ್ಞಾನ ಎಂದರೇನು? ಯಾವುದನ್ನು ತಿಳಿದುಕೊಂಡ ಮೇಲೆ ಪುನಃ ತಿಳಿದುಕೊಳ್ಳಬೇಕಾಗಿರುವುದು ಯಾವುದೂ ಇಲ್ಲವೋ ಅದೇ ವಿಜ್ಞಾನ ಸಹಿತ ಜ್ಞಾನ. ಮುಂದಿನ ಕ್ವಶನ್, ಯಾವುದನ್ನು ತಿಳಿದುಕೊಂಡ ಮೇಲೆ ಉಳಿದೆಲ್ಲವೂ ವೇದ್ಯ ಆಗುವುದು? ಉತ್ತರ, ಪರಮಾತ್ಮನನ್ನು. ಮುಂದಿನ ಕ್ವಶನ್, ಪರವಿದ್ಯೆ ಮತ್ತು ಅಪರವಿದ್ಯೆ ಎಂದರೇನು? ಈ ಪ್ರಪಂಚದಲ್ಲಿ ಪರಮಾತ್ಮನನ್ನು ಅರಿಯುವುದೊಂದೇ ಪರವಿದ್ಯೆ, ಉಳಿದೆಲ್ಲವೂ ಅಪರವಿದ್ಯೆ ಅಂತ ಅನ್ನಿಸ್ಕೊಳ್ಳುತ್ತೆ. ಮುಂದಿನ ಕ್ವಶನ್ನು, ಜ್ಞಾನ ಮತ್ತು ವಿಜ್ಞಾನ ಎಂದರೇನು? ಜ್ಞಾನ ಎಂದರೆ ಬೌದ್ಧಿಕವಾಗಿ ತಿಳಿದುಕೊಳ್ಳುವುದು. ವಿಜ್ಞಾನ ಎಂದರೆ ಅಂತರಾಳದಲ್ಲಿ ಮನಗೊಂಡು ಅನುಭವಿಸಿ ಅನುಷ್ಠಾನಕ್ಕೆ ತರುವುದು. ಮುಂದಿನ ಕ್ವಶನ್ನು, ನಮ್ಮ ಕಣ್ಣೆದರು ಕಾಣುವ ವಸ್ತುಗಳೆಲ್ಲ ಯಾವುದರಿಂದ ಆಗಿವೆ? ಉತ್ತರ, ಪಂಚಭೂತಗಳಿಂದ. ಮುಂದಿನ ಕ್ವಶನ್ನು, ಪಂಚಭೂತಗಳು ಯಾವುವು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಎಲ್ಲ ವಿಧವಾದ ವಾಸನೆಗಳು ಯಾವುದರಿಂದ ಬರುತ್ತವೆ? ಉತ್ತರ, ಪೃಥ್ವಿಯಿಂದ. ಮುಂದಿನ ಕ್ವಶನ್ನು, ಭಗವಂತನ ಮಾಯೆಯಲ್ಲಿ ಎಷ್ಟು ಸ್ವಭಾವಗಳಿವೆ? ಉತ್ತರ, ಒಂದು ಆಸುರಿ ಸ್ವಭಾವ, ಇನ್ನೊಂದು ದೈವಿ ಸ್ವಭಾವ. ಮುಂದಿನ ಕ್ವಶನ್ನು, ಭಗವಂತನನ್ನು ಅರಿಯಬೇಕಾದರೆ ಮನಸ್ಸನ್ನೆಲ್ಲ ಎಲ್ಲಿಡಬೇಕು? ಭಗವಂತನನ್ನು ಅರಿಯಬೇಕಾದರೆ ಮನಸ್ಸನ್ನು ದೇವರಲ್ಲಿ, ಭಗವಂತನಲ್ಲಿ, ಪರಮಾತ್ಮನಲ್ಲಿ ಇಟ್ಕೊಂಡಿರಬೇಕು. ಮುಂದಿನ ಕ್ವಶನ್ನು, ಭಕ್ತ ಯಾರಲ್ಲಿ ಆಶ್ರಯ ಪಡೆಯಬೇಕು? ಭಗವಂತನಲ್ಲಿ. ಮುಂದೆ, ನಾವು ಸಂಶಯ ರೋಗದಿಂದ ಪಾರಾಗಬೇಕೆಂದರೆ ಬೇಕಾಗಿರುವ ಔಷಧಿ ಯಾವುದು? ಉತ್ತರ, ಅನುಭವ. 14ನೇ ಕ್ವಶನ್ನು, ಎಲ್ಲ ಜ್ಞಾನಗಳ ಹಿಂದೆ ಇರುವ ಏಕಮಾತ್ರ ಅವಿನಾಶಿಯಾದ ಸತ್ಯ ಯಾವುದು? ಉತ್ತರ, ಪರಮಾತ್ಮ ಶಕ್ತಿ. 17, ಒಂದು ವಸ್ತುವಿನ ಅಸ್ತಿತ್ವಕ್ಕೆ ಶ್ರೇಷ್ಠ ಪ್ರಮಾಣ ಯಾವುದು? ಉತ್ತರ, ಅನುಭವ. ಪರಮಾತ್ಮನ 8 ವಿಭಿನ್ನ ಪ್ರಕೃತಿಗಳು ಯಾವುವು? ಉತ್ತರ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಮುಂದೆ, ಅಪರ ಪ್ರಕೃತಿಯಲ್ಲಿ ನಾವು ಏನನ್ನು ನೋಡಬಹುದು? ಉತ್ತರ, ಪರಮಾತ್ಮನ ಸ್ಥೂಲ ಶಕ್ತಿ ಮತ್ತು ದ್ರವ್ಯಗಳನ್ನು. ಮುಂದಿನ ಕ್ವಶನ್ನು, ಪಂಚಭೂತಗಳಿಗೆ ಮೂಲ ಯಾವುದು?
ಉತ್ತರ ಅದರ ತನ್ಮಾತ್ರಗಳು ಅಂದರೆ ಸೂಕ್ಷ್ಮ ಪಂಚಭೂತಗಳು. ಮುಂದೆ ಪರಮಾತ್ಮನಿಗೆ ಅತ್ಯಂತ ಸಮೀಪ ಇರುವುದು ಏನು? ಉತ್ತರ ಓಂಕಾರ. ಮುಂದೆ ತಪಸ್ಸು ಎಂದರೇನು? ಮನಸ್ಸನ್ನು ಏಕಾಗ್ರ ಮಾಡಿ ಅಂದರೆ ತನ್ಮಯರಾಗಿ ಒಂದು ವಸ್ತುವನ್ನು ಕುರಿತು ಚಿಂತಿಸುವುದು, ಇದನ್ನು ತಪಸ್ಸು ಅಂತ ಹೇಳಲಾಗತ್ತೆ. ಮುಂದೆ ಇಡೀ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವ ತತ್ವ ಯಾವುದು? ಉತ್ತರ ಭಗವತ್ ತತ್ವ. ಮುಂದೆ ತೇಜಸ್ಸು ಎಂದರೇನು? ಉತ್ತರ ಒಂದು ವ್ಯಕ್ತಿಯಲ್ಲಿರುವ ಆಕರ್ಷಣೆ. ಮುಂದಿನ ಕ್ವಶನ್ನು, ಯಾವುದರಿಂದ ಇಡೀ ಜಗತ್ತು ಮೋಹಿತವಾಗಿದೆ? ಉತ್ತರ ತ್ರಿಗುಣಮಯವಾದ ಭಾವಗಳಿಂದ. ಮುಂದಿನ ಕ್ವಶನ್ನು, ಭಕ್ತ ಇತರ ವಸ್ತುಗಳಲ್ಲಿ ಆಶ್ರಯ ಪಡೆಯಬಾರದು ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಹಾಗಾದರೆ ಭಕ್ತ ಯಾರಲ್ಲಿ ಆಶ್ರಯ ಪಡೆಯಬೇಕು? ಉತ್ತರ ಭಕ್ತ ಯಾವಾಗಲೂ ಭಗವಂತನಲ್ಲಿಯೇ ಆಶ್ರಯ ಪಡೆಯಬೇಕು. ಮುಂದಿನ ಕ್ವಶನ್ನು, ಸತ್ವ, ರಜಸ್ಸು ಮತ್ತು ತಮಸ್ಸು ಎಲ್ಲಿಂದ ಬಂದವು? ಈ 3 ಗುಣಗಳು ದೇವರಿಂದ ಬಂದವು. ಮುಂದಿನ ಕ್ವಶನ್ನು, ಯಾವಾಗ ನಮಗೆ ಸದ್ಗತಿ ದೊರಕುವುದು? ಮರಣಕಾಲ ಬಂದಾಗ ಕೂಡ ಮನಸ್ಸು ಚೆನ್ನಾಗಿ ಭಗವಂತನನ್ನು ಚಿಂತಿಸುವ ಸ್ಥಿತಿಯಲ್ಲಿ ಇರಬೇಕು. ಅಂದರೆ ಸತ್ತಾಗ ಅಂತಲ್ಲ, ಮರಣಕಾಲ ಬಂದಾಗೂ ನಾವು ಮನಸ್ಸನ್ನು ಭಗವಂತನಲ್ಲಿ ಚಿಂತಿಸ್ತಾ ಇದ್ದೀವಿ ಅಂದರೆ ನಾವು ಬದುಕಿದ್ದಾಗ ಇನ್ನೂ ಹೆಚ್ಚು ಹೆಚ್ಚು ಭಗವಂತನ ಕಡೆ ನಾವು ವಾಲಬೇಕು, ಮನಸ್ಸಿಡಬೇಕು ಅಂತ ಇದರ ಅರ್ಥ. ಆಗ ನಾವು ಸತ್ತರೆ ಸದ್ಗತಿ ಅಂತ ಹೇಳಲಾಗತ್ತೆ. ಇದೇ ರೀತಿ ಶ್ರೀಮದ್ ಭಗವದ್ಗೀತೆ ಪ್ರಶ್ನೋತ್ತರಗಳನ್ನು ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಹಾಕಲಾಗತ್ತೆ. 18 ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಮುಂದೆ ಮುಂದೆ ಹಾಕ್ತೀನಿ. ಮತ್ತು ಇದನ್ನು ನೀವು ಸಂಘ ಸಂಸ್ಥೆಗಳಲ್ಲಿ ಭಗವದ್ಗೀತೆ ಮಾಡಬೇಕಾದ್ರೆ, ಮತ್ತು ಸ್ಕೂಲ್ಗಳಲ್ಲಿ ಭಗವದ್ಗೀತೆ ಎಕ್ಸಾಮ್ ಇಡೋದು, ಮತ್ತು ಇವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಭಗವದ್ಗೀತೆ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಭಗವದ್ಗೀತೆ ಏನು ಅನ್ನೋದು ಒಂದು ಬೇಸಿಕ್ಕಾಗಿ ಅರ್ಥ ಆಗುತ್ತೆ. ಮತ್ತು ಇದು ಒಂದು ಬೇಸಿಕ್ ಕ್ವಶನ್ಸ್ನ ನಾನು ರೆಡಿ ಮಾಡಿದ್ದೀನಿ. ಕಷ್ಟ ಏನೂ ಇರೋದಿಲ್ಲ. ಈಸಿಯಾಗಿ, ಅಂದರೆ ಭಗವದ್ಗೀತೆ ಓದಿಲ್ಲ, ನಮ್ಗೆ ತಿಳಿದಿಲ್ಲ, ಅರ್ಥ ಆಗಿಲ್ಲ, ನಮ್ಗೆ ಅದೇನು ಅಂತ ಗೊತ್ತಿಲ್ಲ ಅಂತ ಅನ್ನೋರು ಕೂಡ ಇದನ್ನು ಓದ್ಕೋಬೋದು. ಈ ಕ್ವಿಝೆಲ್ಲ ನೀವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಮತ್ತು ನಮ್ಮ ಸನಾತನ ಧರ್ಮಕ್ಕೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯ ದುಡ್ಡು, ಶುಲ್ಕ, ಹಣ ಏನೂ ಕಟ್ಟೋ ಹಾಗಿಲ್ಲ. ಸಬ್ಸ್ಕ್ರೈಬ್ ಅನ್ನುವ ಪದ ಇದೆ ಅಲ್ಲ, ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲ್ ಹೋದ ಮೇಲೆ ಅದನ್ನು ಪ್ರೆಸ್ ಮಾಡಿದ್ರೆ ಆಯಿತು, ಸಬ್ಸ್ಕ್ರೈಬ್ ಆಗಿಬಿಡ್ತೀರಾ. ಸಬ್ಸ್ಕ್ರೈಬ್ ಮಾಡಿದ್ರೆ ಏನಪ್ಪ ಯೂಸು ಅಂದರೆ, ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಯಾಕೆ ತಡ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.